ಈಗ ಅವ್ರು ಬಂದಾಗಂತೆ ಅವ್ರು ಮಡಿವಾಳ ಮಹಾದೇವರನ್ನ ಹೃದಯ ಮಧ್ಯದಲ್ಲಿ ನೆನೆಸಿಕೊಳ್ಳುವುದರ ಜೊತೆಗೆ 16/3/2026 ಕರ್ನಾಟಕ ರಾಜ್ಯ ಮಡಿವಾಳರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅನ್ನುವಂಥ ಸುದೀರ್ಘವಾದ ಹೋರಾಟದ ಫಲವಾಗಿ ಇದೇ ತಿಂಗಳ ಬರ್ತಕ್ಕಂಥ 16ನೇ ತಾರೀಕಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ಅನುಮತಿಯ ಮೇರೆಗೆ ಕರ್ನಾಟಕ ರಾಜ್ಯ ಇರ್ತಕ್ಕಂಥ ಎಲ್ಲ ಮಡಿವಾಳರು ಕೂಡ ಅವತ್ತಾಗ ಸೇರುವುದರ ಜೊತೆಗೆ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಪ್ರವಾಸವನ್ನು ಕೂಡ ಮಾಡಿ ಬಂದೀವಿ. ಇವತ್ತು ಗದಗ ಜಿಲ್ಲೆ ಪ್ರವಾಸ ಇವತ್ತು ಪ್ರಾರಂಭ ಮಾಡೀನಿ. ಇವತ್ತು ಮತ್ತು ನಾಳೆ ನಾಡಿದ್ದು 3 ದಿನ ಆಗುತ್ತೆ. ಬಟ್ ನಾಗಾವಿ ಗ್ರಾಮದ ಸಮಸ್ತ ಸಮಾಜ ಬಾಂಧವರಿಗೆ ನಂದು ವಿನಂತಿ ಏನಂತ, ಇಷ್ಟು ದಿನಗಳ ಕಾಲ ನಮ್ಮ ಕೆಲಸ ಕಾರ್ಯಗಳನ್ನ ಎಲ್ಲ ಮಾಡ್ಕೊಂತ ಬಂದೀವಿ. ನೀವೆಲ್ಲ ಕೂಡ ಇಲ್ಲಿ ನಮ್ಮ ತಂದೆ ವಯಸ್ಸಿನಲ್ಲಿ ಕೂಡ ಅದೇ ಸ್ವತಂತ್ರ ಬಂದು 80 ವರ್ಷ ಕಳೆದ್ರು ಕೂಡ ಮಡಿವಾಳರು ಈ ಕಡೆ ಬಾವಿಗೆ ಹರಿಲ್ಲ, ಈ ಕಡೆ ಕೆರೆಗೆ ಹರಿಲ್ಲ, ನಡು ಮಧ್ಯದೊಳಗೆ ನಿಂತೀವಿ. ಇದಕ್ಕೆ ಕಾರಣ ಏನಂದ್ರೆ ನಮ್ಮಲ್ಲಿರ್ತಕ್ಕಂಥ ಹೋರಾಟದ ಕೊರತೆ, ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟಿನ ಕೊರತೆಯಿಂದ ಇವತ್ತು ಆಳುವ ಸರ್ಕಾರಗಳು ಕೇವಲ ಮತ ಬ್ಯಾಂಕ್ಗಳನ್ನ ಮಾಡಿಕೊಂಡು ನಮಗೆ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸವನ್ನು ಮಾಡಿ ಆಡಳಿತ ಮಾಡೋರ ಹೊರತು ಬೇರೆ ಸಮಾಜಗಳಿಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಸರ್ಕಾರಗಳು ನಮಗೆ ಕೊಟ್ಟಿಲ್ಲ. ಅದರ 2008ರಲ್ಲಿ ಸಾಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದೊಳಗೆ ಮಡಿವಾಳ ಸಮಾಜದ ಕೂಗನ್ನು ಕೇಳಿ ಅವತ್ತಿನ ಮೈಸೂರಿನ ವಿಶ್ವವಿದ್ಯಾಲಯದ ಕುಲಪತಿಯಾಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣಮ್ಮರವರ ಒಂದು ಕಮಿಟಿಯನ್ನು ಮಾಡಿ ಕರ್ನಾಟಕ ರಾಜ್ಯದ ಪ್ರವಾಸವನ್ನ ಮಾಡಿ ಮಡಿವಾಳರ ಸ್ಥಿತಿಗತಿ ಏನೈತಿ ಅನ್ನುವಂಥ ಎಲ್ಲ ವರದಿಯನ್ನು ತರಿಸ್ಕೊಂಡು ಅನ್ನಪೂರ್ಣಮ್ಮರವರ ವರದಿ ಏನು ಹೇಳುತ್ತೆ ಅನ್ನೋದಲ್ಲ, ಮಡಿವಾಳ ಸಮಾಜವನ್ನು ಕೂಡ SC ಸೇರ್ಸಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಅವರು ಕೂಡ ಮಲವನ್ನ ಹೊರತಕ್ಕಂಥ ಒಂದು ಸಮಾಜ ಒಂದ್ ಕಡೆ ಆದ್ರ ಮಲವನ್ನ ತೊಳಿತಕ್ಕಂಥ ಸಮಾಜ ಅದು ಕರ್ನಾಟಕದಲ್ಲಿ ಮಡಿವಾಳ ಸಮಾಜ ಮಾತ್ರ ಅನ್ನುವಂತ ಒಂದು ದಿಟ್ಟ ವರದಿಯನ್ನ ಅನ್ನಪೂರ್ಣಮ್ಮನವರು ಕೊಟ್ಟಿದ್ದು ಸರ್ಕಾರದ ಕೈಗೆ. ಅದಕ್ಕಿಂತ ಮುಂಚಿತವಾಗಿ ಕೂಡ ನಮ್ಮ ಹಿರಿಯರು ಹಲವಾರು ಹಿರಿಯರು ಕೂಡ 500-600 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡ್ಯಾರ, ಹೋರಾಟ ಮಾಡ್ಯಾರ, ಸಭೆ ಸಮಾರಂಭಗಳನ್ನ ಮಾಡಿವಿ. ಇವತ್ತೊಂದು ಹಂತಕ್ಕೆ ಬಂದು ನಿಂತೈತಿ. ಅದನ್ನ ಲಾಭ ಪಡ್ಕೋಬೇಕು ಅನ್ನೋದಾದ್ರ 16ನೇ ತಾರೀಕಿಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಡಿವಾಳರು ಪ್ರತಿಯೊಂದು ಮನೆಯಲ್ಲಿ ಪ್ರತಿ ಇಬ್ಬಿಬ್ಬರ ಮುಖಾಂತರ ನಾವು ಒಂದು ದಿನ ಬೆಂಗಳೂರಾಗ ಏನಾದ್ರು ಕುಂತಿದ್ದ ಕರೆ ಆದ್ರ ಏನ್ ಇಷ್ಟು ಹೊರಟ ಹೋರಾಟ ಮಾಡೀವಿ ಅದ್ರ ಪ್ರತಿಫಲ ನಮಗೆ ಸಿಗುತ್ತ. ಏನೋ ಅವ್ರು ಬರ್ತಾರ, ಆ ಊರ ಹೋಗ್ತಾರಂತ 20 ಮಂದಿ, ಈ ಊರ 10 ಮಂದಿ ಹೋಗ್ತಾರಂತ, ಅಷ್ಟು ಮಂದಿ ಹೊಂಟಾರ ಕೂಡ ನಾವ್ಯಾಕೆ ಹೋಗ್ಬೇಕು ಅನ್ನೋದಾದ್ರ ನಾವು ಅಪ್ಪ ಬೆಳೆಸಿದ ಆಲದ ಮರಕ್ಕೆ ಹುಲ್ಲು ಹಾಕೊಳ್ಳೋದಂತ ನಿಶ್ಚಿತ. ಅವ್ರ ಜೊತೆ ನಾವು ನಮ್ಮ ಜೊತೆ ಅವರು ಒಂದು ಕೂಗನ್ನ ಹಾಕಿ ಹೊಂದಾಗ ಮಾತ್ರ ಇದನ್ನ ಸಕ್ಸಸ್ ಅನ್ನ ಪಡ್ಕೊಂಡು ಹೋಗದೆ ಇದ್ರ ಸಕ್ಸಸ್ ಅನ್ನ ಪಡ್ಕೊಳ್ಳಲ್ಲ. ನಾನು ಚಿತ್ರದುರ್ಗ ಶ್ರೀಮಠದ ಸ್ವಾಮಿಗಳು, ನೀವು ನಂತರ ಬಿಡ್ತಿರೋ ಗೊತ್ತಿಲ್ಲ, ಅವ್ರು ನಿಜವಾಗಿ ನಿಮ್ಮ ಊರಿಗೆ ಬಂದಾಗಿನ ಪರಿಸ್ಥಿತಿ ಇವತ್ತು ಅವ್ರು ನೋಡಿದ್ರ ನಮ್ಗೆ ಒಂಥರ ಅಯ್ಯೋ ಅನ್ಸುತ್ತ. ಆ ಮನುಷ್ಯ ಕಣ್ಣಿಗೆ ನಿಂತಿಲ್ಲ, ಹೊಟ್ಟಿಗೆ ಕೂತಿಲ್ಲ, ದಿನದ 24 ತಾಸು ಪ್ರವಾಸ ಮಾಡಕತ್ತಾರ. ಮಡಿವಾಳನಿಗೆ ಒಂದು ಏನಾದ್ರು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನೀವು ಅವ್ರು ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಇನ್ನೂ ಪ್ರವಾಸ ಆಗಿರ್ತಾರೆ, ಎಲ್ಲೋ ಒಂದು ರೋಡ್ ಹೊಂದಿರ್ತಾರ. ಅಂದ್ರೆ ಎಲ್ಲರೂ ಒಗ್ಗೂಡಿಸ್ಬೇಕು, ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು. ನಮಗೆ ಕೊಡ್ತಕ್ಕಂಥ ಅವಕಾಶವನ್ನು ಸರ್ಕಾರ ಕೊಡಬೇಕಲ್ಲ, ಮುಂದೊಂದಿನ ಸರ್ಕಾರಕ್ಕೆ ನಾವೇನು ಹೇಳ್ಬೇಕು ಅನ್ನೋದನ್ನ ಶ್ರೀಮಠದ ಸ್ವಾಮಿಗಳು ದಿಟ್ಟ ನಿರ್ಧಾರವನ್ನು ತಗೊಂಡ್ರ. ಆ ಮಠದ ಸ್ವಾಮಿಗಳ ಆದೇಶದ ಮೇರೆಗೆ ನಾವು ತಂಡಗಳನ್ನು ಮಾಡಿಕೊಂಡು, ನಾನು ಕೂಡ ನಿನ್ನೆ ಮನೆ ಬಂದೀನಿ. ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ, ಮಂಡ್ಯ, ಹಾಸನ, ಬೆಂಗಳೂರಿಗೆಲ್ಲ ಮುಗಿಸ್ಕೊಂಡು ನೀರು ಬಂದೀವಿ. ಒಳ್ಳೆ ವಾತಾವರಣ ಆಯ್ತು. ಅಲ್ಲಿರ್ತಕ್ಕಂಥ ಜನ ಎಲ್ಲರೂ ಕೂಡ ಸ್ವಯಂಪ್ರೇರಿತವಾಗಿ ನಾವು 2 ಬಸ್ಸನ್ನು ತರ್ತೀವಿ, 3 ಬಸ್ಸನ್ನು ತರ್ತೀವಿ, ಇಲ್ಲಿ ಮಠ ಮಾಡಿದ್ದಿಲ್ಲ ಯಾರು, ಇವತ್ತು ನೀವು ಮಾಡಕತ್ತೀರಿ, ನಿಮ್ಮ ಜೊತೆ ನಾವು ಅದೇವೇನು ಅಂತ ಹೇಳಿ ಎಲ್ಲ ಮಹಿಳೆಯರು, ಪುರುಷರು ಎಲ್ಲರೂ ಕೂಡ, ಕೆಲವು ಅಧಿಕಾರಿಗಳು ಕೂಡ ನಮಗೆ ಕೈ ಜೋಡಿಸಿದ್ರು. ಕೆಲವು ಈಗ ಇರ್ತಕ್ಕಂಥ 224 MLAಗಳು ಅದ, 155 ಮಂದಿ MLAಗಳು, 29 ಮಂತ್ರಿಗಳು ಕೂಡ ನಮಗೆ ಪತ್ರವನ್ನು ಕೊಟ್ಟಾರ. ನಾವಿದನ್ನ ಇವತ್ತ ನಿನ್ನೆ ಹೋರಾಟ ಶುರು ಮಾಡಿಲ್ಲ. 1 ವರ್ಷದಿಂದ ಶ್ರೀಮಠದ ಒಂದು ತೀರ್ಮಾನ ತಗೊಂಡ್ವಿ. ಮೊದಲು ಆಳುವ ಜನಪ್ರತಿನಿಧಿಗಳ ಮುಖಾಂತರ ಪತ್ರವನ್ನು ಪಡ್ಕೊಳ್ಳೋಣ. ಈ ತರ ನಾವು ರಾಜ್ಯವನ್ನು ಸುತ್ತಿ ಪ್ರತಿಯೊಬ್ಬ ಶಾಸಕರ ಮನೆಗೆ ಹೋದಾಗ 155 ಮಂದಿ MLAಗಳು, 29 ಮಂತ್ರಿಗಳು ನಮ್ಗೆ ಪತ್ರವನ್ನು ಕೊಟ್ಟರು. ಮಡಿವಾಳ ಸಮಾಜವನ್ನ SC ಸೇರ್ಸಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ, ನೀವು SC ಸೇರಿಸ್ರಿ ಅಂತ ಹೇಳಿ ಇರ್ತಕ್ಕಂಥ ಶಾಸಕರು ಕೂಡ ನಮ್ಮ ಪತ್ರವನ್ನು ಕೊಟ್ಟರು. ಒಂದು ಹೈಕೋರ್ಟ್ ಆದೇಶಗಳು ಕೂಡ ನಮಗಿದೆ. ಅದು ಸೆಕೆಂಡ್ 2ನೇ ಭಾಗ. ಮೊದಲೇದು ಇವತ್ತು ಹೋರಾಟ 16ನೇ ತಾರೀಕಿಗೆ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ಕೊಳ್ಳೋಣ.
ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಆಶಯ ಪೂರ್ವಕವಾಗಿ ಮಡಿವಾಳ ಸಮಾಜವನ್ನು ಎಸ್ಸಿ ಸೇರಿಸುವುದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಸಂವಿಧಾನವನ್ನು ಕೂಡ ಹೇಳುತ್ತಾ ಅಂತ ಸಂವಿಧಾನದ ಅಡಿಯೊಳಗಿರ್ತಕ್ಕಂಥ ಅವಕಾಶಗಳನ್ನ ಪಡ್ಕೊಳ್ಳೋಕೆ ನಾವು ಲೇಟ್ ಮಾಡೀವಿ. ಕಾರಣ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಮ್ಮಲ್ಲಿ ಹೋರಾಟ ಮಾಡಬೇಕು ಅನ್ನೋ ಮನೋಭಾವನೆ ಇಲ್ಲ, ನಾವು ಮುನ್ನುಗ್ಗಬೇಕು, ನಮ್ಗೆ ಸಿಗ್ತಕ್ಕಂಥ ಅವಕಾಶಗಳನ್ನು ಪಡ್ಕೋಬೇಕು ಅನ್ನುವಂಥ ಮನೋಭಾವನೆ ಇಲ್ಲ. ಅದರಿಂದ ಆಳುವ ಸರ್ಕಾರಗಳು ನಮಗೆ ಮೂಗು ತುಪ್ಪ ಹಚ್ಚುವಂತ ತಮ್ಮ ಕೆಲಸ ತಾವು ಮಾಡ್ಕೊತ ಹೊಂಟಾರ. ಬಟ್ ಇವತ್ತ ಕಾಲ ಬದಲಾಗಿದೆ. ನಾವು 25 ವರ್ಷದ ಹಿಂದಿನ ವ್ಯವಸ್ಥೆ ಬೇರೆ, 25 ವರ್ಷದ ಈ ಕಡೆ ಬಂದಾಗ ನೋಡೋದು ಬೇರೆ. ಬೇರೆ ಬೇರೆ ಸಮಾಜಗಳು ತಮ್ಮ ಒಗ್ಗಟ್ಟ ಪ್ರದರ್ಶನ ಮಾಡಿ, ತಮ್ಮ ಹೋರಾಟವನ್ನು ಮಾಡಿ, ತಾವೆಲ್ಲ ಕೂಡ ಏನ್ ಪಡ್ಕೋಬೇಕಂತ ಪಡ್ಕೊಂಡು ಅದು ಅವ್ರ ಹಕ್ಕದ. ಅದ್ರ ಅವ್ರು ನೋಡ್ಕೊಂತ ನಾವು ಇದೇ ಕೊಡ್ತೀವಿ ಹೊರತು ಮುಂದೆ ಬರುವಲ್ಲಿ. ಬಟ್ ಅವ್ರ ಜೊತೆ ನಾವು ಒಬ್ಬರು ಅಂತ ಹೋರಾಟ ಮಾಡಿದ್ರೆ ಅವ್ರಿಗೆ ಏನ್ ಸಿಗುತ್ತೋ ನಮಗೂ ಕೂಡ ಸಿಗುತ್ತೆ. ನಾವು ಎಸ್ಸಿಗೆ ಸೇರಿಸೋದ್ರಿಂದ ಏನ್ ಲಾಭ ಸಿಗುತ್ತಂದ್ರ ಸರ್ಕಾರದ ರಿಸರ್ವೇಶನ್ ಫಂಡ್ ಏನಿರುತ್ತೆ. ಇವತ್ತು ಉದಾಹರಣೆ ಕರ್ನಾಟಕ ಸರ್ಕಾರ ಬಜೆಟ್ ಮಂಡನೆ ಮಾಡ್ತೀವಲ್ಲ, ಸುಮಾರು 45,000 ಕೋಟಿ ಹಣವನ್ನ SC ST ವರ್ಗಕ್ಕೆ ಮೀಸಲಿಟ್ಟ. ಎಷ್ಟು? 45,000 ಕೋಟಿ ಹಣ. ನಾವೇನಾದ್ರೂ ಎಸ್ಸಿಗೆ ಸೇರ್ಪಡೆ ಆಗಲಿಲ್ಲ, ನನ್ನ ಮಗ SLC PUC ಡಿಗ್ರಿ ಮತ್ತೊಂದು ಮುಖ್ಯ ಅಂದ್ರೆ ಅಲ್ಲಿ ಹೋಗಕ್ಕೆ ಅವಕಾಶ ಇರುತ್ತೆ. ಅಲ್ಲಿ ಬರ್ತಕ್ಕಂಥ ಲಾಭ ಅವ್ರಿಗೆ ಸಿಗುತ್ತಾ? ನನಗೆ ಸಿಗಲ್ಲ, ಒಳ್ಳೇದು ನನ್ನ ಮಕ್ಕಳಿಗೆ ಸಿಗುತ್ತಾ, ನನ್ನ ಮೊಮ್ಮಕ್ಕಳಿಗೆ ಸಿಗುತ್ತಾ? ಇವತ್ತು ನಾನು ಎಷ್ಟು ಮೆಟ್ಟಿಗೆ ಇದ್ದೀನಿ ಅಷ್ಟು ಮೆಟ್ಟಿಗೆ ಇದ್ದೀನಿ. ನಾಳೆ ನನ್ನ ಮಗ ಅಥವಾ ನನ್ನ ಮೊಮ್ಮಗಳು ಏನೋ ನನ್ನ ಮಗಳು ಆ ಹುದ್ದೆ ಹೋದಾಗ ನನ್ನ ಮನೆತನದ ಪರಿಸ್ಥಿತಿ ಬದಲಾವಣೆ ಆಗುತ್ತೆ, ನಮ್ಮ ನೀತಿಗಳು ಬದಲಾವಣೆ ಆಗ್ತವೆ. ನಾವು ಇನ್ನೊಬ್ಬರ ಜೊತೆ ನಾವು ಹೋದಪ್ಪ ಅಂತೇಳಿ ಸಮಾಜದೊಳಗೆ ಮಕ ಎತ್ತಿ ಅಡ್ಡಾಡುವಂಥ ಆರ್ಥಿಕ ಪರಿಸ್ಥಿತಿ ನಮಗೂ ಕೂಡ ಆಗುತ್ತಾ. ಅದನ್ನ ಪಡ್ಕೋಬೇಕಂದ್ರೆ ನಾವು ಹೋರಾಟ ಮಾಡಬೇಕು. ಯಾವುದನ್ನಾದ್ರೂ ಒಂದು ಪಡ್ಕೋಬೇಕಂದ್ರೆ ನೀವು ಒಂದನ್ನು ಕಳ್ಕೋಬೇಕು. ಇಲ್ಲಿ ನಾವು ಕಳ್ಕೊಳ್ಳೋದು ಏನಿಲ್ಲ, ನೀವೇನು ರೊಕ್ಕ ರೂಪಾಯಿ ಕೊಡ್ಬೇಕಾಗಿಲ್ಲ. ನಮ್ಗೆ ಕಳ್ಕೊಳ್ಳೋದು ಏನಂದ್ರೆ 365 ದಿನ ಕಳೆದಿರಿ, ಕೇವಲ 15, 16, 17 ಈ 3 ದಿನ ಕಳ್ಕೊಂಡ್ರೆ ಸಾಕು. ನೀವು ಮುಂದೆ 300 ವರ್ಷಗಳ ಕಾಲ ನಮ್ಮ ಮಕ್ಕಳಿಗೆ ಭವಿಷ್ಯ ಇರುತ್ತೆ ಅನ್ನೋಂಥ ಮಾತನ್ನ ನಾವು ಇವಾಗ ನಾ ಇಷ್ಟತ್ರ ಹೇಳೀನಿ, ಜಾಸ್ತಿ ಹೇಳಲ್ಲ. ನಿಮ್ದು ಏನಾದರೂ ಪ್ರಶ್ನೆಗಳಿದ್ರೆ ಒಂದು 10 ನಿಮಿಷ ಕೇಳ್ಬಿಟ್ಟು ನಾನು ಹೇಳ್ಬಿಡ್ತೀನಿ. ಯಾಕಂದ್ರೆ ನಾನು ನಾಳೆ ಗಜ ನೋಡ ನರ್ಮದಾ ಗಜದಿಂದ ಅಡ್ಡಾಡಿ ಹೋಗ್ಬಿಟ್ಟೆ. ಅದಕ್ಕೆ ದಯವಿಟ್ಟು ತಮ್ಗೆ ಇಷ್ಟೆಲ್ಲ ಹೇಳೀನಿ. ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನಿದ್ರೆ ಹೇಳ್ರಿ. ಯಾಕಂದ್ರೆ ಗದಗ ಜಿಲ್ಲೆ ಒಳಗೆ ಅತಿ ವಿಜೃಂಭಣೆಯಿಂದ ಮಡಿವಾಳ ಮಾಡ್ತಿದ್ದೆ ಇಲ್ಲಿ ಕುಂತ ಅವನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಐತಿ ಅನ್ನುವಂಥ ಒಂದು ಆಶೀರ್ವಾದ ನಮಗೂ ಇರಲಿ. ಇದೇ ಗದಗ ಜಿಲ್ಲೆಯಲ್ಲಿ, ಇದೇ ಕರ್ನಾಟಕ ರಾಜ್ಯದೊಳಗೂ ಇರಲಿ. ಇನ್ನೊಂದು ಲಾಸ್ಟ್ ಹೇಳ್ಬಿಡ್ತೀನಿ. ಏನು ನಮ್ಮ ದೇಶದೊಳಗೆ 18 ರಾಜ್ಯಗಳಲ್ಲಿ ಆಲ್ರೆಡಿ ಮಡಿವಾಳರು, 18 ರಾಜ್ಯ, 3 ಕೇಂದ್ರ ಆಡಳಿತ ಪ್ರದೇಶ ಅಂದ್ರೆ 21 ರಾಜ್ಯಗಳಲ್ಲಿ ನಮ್ಮ ಮಡಿವಾಳ ಜನಾಂಗ ಆಲ್ರೆಡಿ SC ಒಳಗೆ ಅದಾರ. 21 ರಾಜ್ಯಗಳ ಮಡಿವಾಳರು ಅದ್ರ ಎಲ್ಲಾ ಸವಲತ್ತುಗಳನ್ನ ತಗೊಂತಾರೆ. ಬಟ್ ನಾವು ನೋಡಿಲ್ಲ. ಅದನ್ನ ನಾವು ತಗೋಬೇಕಂದ್ರೆ ಕಾಲ ಹತ್ತಿರ ಇದೆ, ಒಳ್ಳೆ ಅವಕಾಶ ಇದೆ, ಸಮಯ ಕೂಡಿ ಬಂದಿದೆ. ನಾವು ತಾಳ್ಮೆಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ 16ನೇ ತಾರೀಕಿಗೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರೆ ಅವ್ರು ಸಿಕ್ಕಂಥ ಅವಕಾಶ ನಮಗೂ ಸಿಗುತ್ತಾ ಅನ್ನುವಂಥ ಆಶಯಭಾವನೆ ಹೊತ್ತು ಬಂದೀವಿ. ನಾವು ಕೂಡ ಒಂದು ವಾರ ನಾವು ಬೆಂಗಳೂರಿಗೆ ಇದ್ದಾಗ 16 ಜನಗಳನ್ನ ರಾಜ್ಯ ನಾಯಕರು, ರಾಜಕೀಯ ನಾಯಕರು ಭೇಟಿಯಾಗಿವಿ. ಏನೋ ಪಕ್ಷ ನಮ್ಗೆ ಸಂಬಂಧ ಇಲ್ಲ, ನಮಗೆ ಎಲ್ಲ ಪಕ್ಷದವರು ಬೇಕು.